ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜ್ಞಾನಗಣಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ನಾವು ಇನ್ನೊಂದು ಟಾಪಿಕ್ನ ಕಲಿತಾ ಇದ್ದೀವಿ. ಯಾವುದು ಅಂದರೆ ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ 2 ಮಾರ್ಕ್ಸಿಗೆ ಕೇಳುವಂಥ ಒಂದು ಕ್ವಶನ್, ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್ ಅಂತೇಳಿ ಒಂದು ಕ್ವಶನನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಆ ಕ್ವಶನ್ಸನ್ನು ಇವತ್ತು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡ್ ನಿಮಗೆ 2 ಮಾರ್ಕ್ಸಿಗೆ ಎಕ್ಸಾಮಲ್ಲಿ 100% ಬರುವಂಥ ಒಂದು ಕ್ವಶನ್ ಇದು. ನೋಡಿ, ಒಂದು ಕ್ವಶನ್ ಬರೆದಿದ್ದೀನಿ. 2x + y = 10, x - y = 2. ಸರ್, ಇಲ್ಲಿ ಏನು ಕಂಡುಹಿಡಿಬೇಕು? ಎಕ್ಸ್ ಮತ್ತು ವೈನ ಬೆಲೆಯನ್ನು ನೀವಿಲ್ಲಿ ಕಂಡುಹಿಡಿಬೇಕು. ಸೊ ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ನೀವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯಾವ ಥರ ಮಾಡೋದು ನೋಡಿ. ಫಸ್ಟ್ ಇದನ್ನು ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ನೋಡಬೇಕು. ಇಲ್ಲಿ ಏನು ಸಮ ಇದೆ ಅಂದರೆ ಸೇಮ್ ಇರಬೇಕು. ನೋಡಿ, ಇಲ್ಲಿ 2x ಇದೆ, ಇಲ್ಲಿ x ಇದೆ. ಎಕ್ಸ್ ಅಂದರೆ ಏನರ್ಥ? ನಾನು ಕ್ಲಾಸಲ್ಲಿ ಹೇಳಿದ್ದೀನಿ, ಇಲ್ಲಿ ಏನು ಇಲ್ಲ ಅಂದರೆ ನಂಬರ್ 1 ಇರುತ್ತೆ. ಕರೆಕ್ಟ್ ಅಲ್ವಾ? ಅಥವಾ ಯಾವುದು ಸಿಂಬಲ್ ಇಲ್ಲ, ಚಿಹ್ನೆಗಳಿಲ್ಲ ಅಂದರೆ ಪ್ಲಸ್ ಇರುತ್ತೆ ಅಂತ ಹೇಳಿದ್ದೀನಿ. ಕರೆಕ್ಟಾ? ನೋಡಿ, ನಿಮಗೆ ಕ್ವಶನ್ ಕೊಟ್ಟಿರೋದು ಇಷ್ಟೇ ಕ್ವಶನ್ ಕೊಟ್ಟಿರೋದು 2x. ಬಟ್ ನಮಗೆ ಗೊತ್ತಿರಬೇಕು ಏನಂತ, ಇಲ್ಲಿ ಏನು ನಂಬರ್ ಇಲ್ಲ ಅಂದರೆ 1 ಇರುತ್ತೆ, ಅದಾದ್ಮೇಲೆ ಏನೋ ಸಿಂಬಲ್ಸ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ ಅಂತೇಳಿ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡ್ಬೋದು, 2x ಅನ್ನೋದು ಬೇರೆ, 1x ಅನ್ನೋದು ಬೇರೆ. ಕರೆಕ್ಟ್ ಅಲ್ವಾ? ಏಕೆಂದ್ರೆ ಇಲ್ಲಿ 2x ಇದೆ, ಇಲ್ಲಿ 1x ಇದೆ ಅಂತ ನೋಡಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಇಲ್ಲಿ ಯಾವುದು ನಂಬರ್ಸ್ ಇಲ್ಲ, ಸೊ ಏನಿರುತ್ತೆ? 1 ಇರುತ್ತೆ. ಇಲ್ಲೂ ಯಾವುದು ನಂಬರ್ ಇಲ್ಲ, 1 ಇರುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇಲ್ಲೂ y ಇದೆ, ಇಲ್ಲೂ y ಇದೆ, ಅಂದ್ರೆ 1y 1y. ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲಿ 10 ಇದೆ, ಇಲ್ಲಿ 2 ಇದೆ. ಸೊ ನಾವೇನ್ ಮಾಡಬೇಕು? ಯಾವುದು ಸೇಮ್ ಲೆಟರ್ಸ್ ಇದೆ ಅಂತೇಳಿ ಫಸ್ಟ್ ನೋಡಬೇಕು. ಇಲ್ಲಿ x ಇದೆ, ಬಟ್ ಇಲ್ಲಿ ನಂಬರ್ಸ್ಗಳು ಬೇರೆ ಇದೆ. ಇಲ್ಲಿ y ಇದೆ, ಇಲ್ಲೂ y ಇದೆ, ಬಟ್ ನಂಬರ್ಸ್ ಕೂಡ ಇಲ್ಲಿ ಸೇಮ್ ಇದೆ. ಸೊ ಈ ತರ ಸೇಮ್ ಇದ್ದಾಗ ನೆಕ್ಸ್ಟ್ ಸಿಂಬಲ್ಸ್ನ ನೋಡ್ಬೇಕು, ಅಂದ್ರೆ ಚಿಹ್ನೆಗಳನ್ನ ನೋಡ್ಬೇಕು. ನೋಡಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಕರೆಕ್ಟಾ? ಇಲ್ಲಿ 2 ಪ್ಲಸ್ ಇದೆ. ನಾವು ಯಾವಾಗ ಇದನ್ನ ಎಲಿಮಿನೇಷನ್ ಅಥವಾ ವರ್ಜಿಸುವ ಒಂದನ್ನ ಕ್ಯಾನ್ಸಲ್ ಮಾಡುವಂತ ಮೆಥಡ್. ಈಗ ನಾವಿಲ್ಲಿ ಎಕ್ಸ್ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ವೈ ಕ್ಯಾನ್ಸಲ್ ಮಾಡಬೇಕು. ಸೊ ಏನ್ ಮಾಡ್ಬೇಕು? ಅದಕ್ಕೆ ಒಂದು ಯಾವುದು ಸೇಮ್ ಇರುತ್ತೆ ಅಂತ ನೋಡ್ಬೇಕು ಫಸ್ಟ್. ನೋಡಿ, ಇಲ್ಲಿ ವೈ ಇದೆ, ಇಲ್ಲೂ ವೈ ಇದೆ, ಸೇಮ್ ಇದೆ. ಇಲ್ಲಿ ಚಿಹ್ನೆಗಳು ನೋಡಿ, ಅಂದ್ರೆ ಸಿಂಬಲ್ಸ್. ಅಂದ್ರೆ ಏನೀಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಾವು ಅದನ್ನ ಏನ್ ಮಾಡ್ಬೋದು? ಕ್ಯಾನ್ಸಲ್ ಮಾಡ್ಬೋದು. ಒಂದು ಪ್ಲಸ್ ಮತ್ತೆ ಮೈನಸ್ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡ್ಬೋದು. 2 ಪ್ಲಸ್ ಇದ್ದಾಗ ಮಾಡ್ಬೋದಾ? ಇಲ್ಲ, ಯಾಕೆಂದ್ರೆ ಕೂಡ್ತೀವಿ. ಸೊ ಯಾವ ತರ ಅಂದ್ರೆ ನೋಡಿ, 1 - 1 ಏನ್ ಬರುತ್ತೆ? 0. ಅಂದ್ರೆ ಇಷ್ಟು ಬೆಲೆ ಏನಾಗುತ್ತೆ? 0 ಆಗುತ್ತೆ. ಗೊತ್ತಾಯ್ತಾ? ಅಷ್ಟು ಬೆಲೆ ಏನಾಗುತ್ತೆ? 0 ಆಗುತ್ತೆ. ಸೊ ಅದೇ ತರ ಇಲ್ಲಿ ಇದ್ರ ಬೆಲೆ ಏನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಏನು ಉಳಿತು ನಮಗಿದ್ನ? 2x. ಇಲ್ಲಿ ಏನು ಇರಲಿಲ್ಲ, 1 ಇತ್ತು, ಹಂಗಾರೆ 1x ಪ್ಲಸ್ ಇರೋದ್ರಿಂದ ಕೂಡ್ಬೇಕು. 2x ಮತ್ತೆ 1x ಟೋಟಲ್ ಎಷ್ಟಾಯ್ತು? 3x ಆಯ್ತು. ಇದು ಕ್ಯಾನ್ಸಲ್ ಆಗಿ 0 ಆಯ್ತು. ಕರೆಕ್ಟಾ? ಈಕ್ವಲ್ಸ್ ಇದೆ, ಈಕ್ವಲ್ಸ್. ನೋಡಿ, ಇಲ್ಲಿ ಏನು ಚಿಹ್ನೆ ಇಲ್ಲ, ಸಿಂಬಲ್ಸ್ ಇಲ್ಲ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಇಲ್ಲೂ ಪ್ಲಸ್ ಇರುತ್ತೆ, ಇಲ್ಲೂ ಪ್ಲಸ್ ಇರುತ್ತೆ. ಸೊ 2 ಪ್ಲಸ್ ಇದ್ದಾಗ ಕೂಡಬೇಕು. 10 + 2 ಎಷ್ಟಾಗ್ತದೆ? 12 ಆಗುತ್ತೆ. ಇದರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ನನಗೆ ಬೇಕಾಗಿರೋದೇನು? ಎಕ್ಸ್ ನ ವ್ಯಾಲ್ಯೂ. ಕರೆಕ್ಟ್ ಅಲ್ವಾ? ಸೊ ಇದೇನು? 3x ಅಂದ್ರೆ ಏನರ್ಥ? 3 × x. ಕರೆಕ್ಟ್ ಅಲ್ವಾ? ನನಗೆ ಬೇಕಾಗಿರೋದು x = 12. ಈ 3 ಎಲ್ಲಿ ಬರೀಬೇಕು ಸರ್? ನೋಡಿ, ಇದು ಮಲ್ಟಿಪ್ಲಿಕೇಶನ್ ಇದೆ. ನಾನು ಹೇಳಿದ್ದೀನಿ, ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್ ಇಂದ ಆ ಸೈಡ್ ಹೋದ್ರೆ, ಇನ್ನೊಂದು ಸೈಡ್ಗೆ ಹೋದ್ರೆ ಏನಾಗುತ್ತೆ? ಅದು ಡಿವಿಷನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಗುಣಾಕಾರ, ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ? ಅದು ಭಾಗಾಕಾರಕ್ಕೆ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೋದು? ನಾವು ಕ್ಯಾನ್ಸಲ್ ಮಾಡ್ಬೋದು. ಹೆಂಗ್ ಕ್ಯಾನ್ಸಲ್? 2 ಒಂದೇ ಟೇಬಲ್ ಅಥವಾ ಒಂದೇ ಮಗ್ಗಿಯಿಂದ ಬರಬೇಕು. ನೋಡಿ ಯಾವ ತರ? 3 × 1 = 3, 4 × 12. ಸೊ ಅಂದ್ರೆ ಎಕ್ಸ್ ಬೆಲೆ ಏನಾಯ್ತು? 4 ಆಯ್ತು. ಸೊ ಈಗ ನಮಗೆ ಎಕ್ಸ್ ಬೆಲೆ ಸಿಕ್ತು. ಕರೆಕ್ಟ್ ಅಲ್ವಾ? ನೋಡಿ, ಕೊಟ್ಟಿರುವಂತ ಕ್ವಶನ್ಸ್ ಅಲ್ಲಿ ನೀವು ಸಮೀಕರಣ 1, ಸಮೀಕರಣ 2 ಅಂದ್ರೆ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅಂತ ಹೇಳಿ ಬರ್ಕೋಬಹುದು. ಏನ್ ಮಾಡ್ಬೇಕು ನೆಕ್ಸ್ಟ್? ಅವಾಗ ಈ ಎಕ್ಸ್ ಬೆಲೆನ ಈಕ್ವೇಶನ್ 1ಗಾದ್ರೂ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಂದ್ರೆ ಹಾಕ್ಬೋದು, ಅಥವಾ ಈಕ್ವೇಶನ್ 2ಗಾದ್ರೂ ನೀವೇನ್ ಮಾಡ್ಬೋದು? ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಅಂದ್ರೆ ಎಕ್ಸ್ ಜಾಗದಲ್ಲಿ 4 ಬರೀಬಹುದು. ಈ ಎಕ್ಸಾಂಪಲ್ ನೋಡಿ, ನಾನು x = 4 ಅನ್ನ ಯಾವುದು? ಈಕ್ವೇಶನ್ 1ರಲ್ಲಿ ಹಾಕ್ತೀನಿ, ಅಂದ್ರೆ ಸಮೀಕರಣ 1ರಲ್ಲಿ ಹಾಕ್ತೀನಿ.
ಓಕೆನಾ. ಸೊ ಆಗ್ತಾ ಏನು ಬರುತ್ತೆ, ಫಸ್ಟ್ ಈಕ್ವೇಶನ್ 1 ಅಂದರೆ ಸಮೀಕರಣ 1 ಬರ್ಕೊಳ್ಳಿ. 2x+y = 10. ಇದು ಏನು ಸಮೀಕರಣ 1 ಇಲ್ಲಿದೆ ನೋಡಿ, ಆಯ್ತಾ. ಸೊ ಇಲ್ಲಿ 2 ಹಾಗೆ ಬರೀತೀನಿ. ಎಕ್ಸ್ ಜಾಗದಲ್ಲಿ ಏನು ಬರೀಬೇಕು, 4 ಬರೀಬೇಕು. ಬ್ರಾಕೆಟ್ ಹಾಕಿ ಬರೀರಿ. ಬ್ರಾಕೆಟ್ ಹಾಕಲಿಲ್ಲ ಅಂದ್ರೆ 24 ಆಗ್ಬಿಡುತ್ತದೆ, ಕರೆಕ್ಟ್ ಅಲ್ವಾ. ಸೊ ಪ್ಲಸ್ y = 10, ಕರೆಕ್ಟಾ. ನೆಕ್ಸ್ಟ್ 2x ಅಂದರೆ ಗುಣಾಕಾರ, 2 × 4, 2 4 ಎಷ್ಟು, 2 4 8 ಪ್ಲಸ್ y = 10. ನಮಗೆ ಬೇಕಾಗಿರೋದೇನು, y = 10. ಸರ್ ಇಲ್ಲಿ ಗುಣಾಕಾರ ಇತ್ತು ಸರ್, ಈ ಕಡೆ ಕಳಿಸಿರಿ ಭಾಗಾಕಾರ. ಇಲ್ಲಿ ಏನಾಗಿದೆ, ಪ್ಲಸ್. ಏನು ಇಲ್ಲ ಅಂದ್ರೆ ಪ್ಲಸ್. ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ಏನಂತ, ಪ್ಲಸ್ 8 ಈಕ್ವಲ್ಸ್ ಇಂದ ಈ ಕಡೆಗೆ ಹೋದ್ರೆ ಏನಾಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, -8 ಆಗುತ್ತೆ. ಸೊ ವೈನ ಬೆಲೆ ಎಷ್ಟಾಗುತ್ತೆ, 2 ಆಗುತ್ತೆ. ಸೊ ಇದು ಎಕ್ಸ್, ಇದು ವೈ. ಸಮೀಕರಣ 1 ಹಾಕಿದೆ ಅಂದ್ರೆ ಈಕ್ವೇಶನ್ 1. ಅದೇ ನೀವೇನಾದ್ರೂ ಈಕ್ವೇಶನ್ 2 x = 4 ಅನ್ನೋದನ್ನ ನಾವು ಈಕ್ವೇಶನ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಈಕ್ವೇಶನ್ 2 ಏನಿದೆ, x - y = 2 ನೋಡಿ ಇಲ್ಲಿದೆ, x - y = 2 ಅನ್ನೋದು ಈಕ್ವೇಶನ್ 2. ನೋಡಿ x ಜಾಗದಲ್ಲಿ ಏನಾಗಬೇಕು, 4 ಮೈನಸ್ y = 2. ಕರೆಕ್ಟ್ ಅಲ್ವಾ. ನನಗೇನು ಬೇಕು, y. ನೋಡಿ ಇಲ್ಲಿ ಚಿಹ್ನೆ ಮೈನಸ್ ಇದೆ, ಮೈನಸ್ ಇದ್ದಾಗ -y ಅಂತಾನೆ ಬರೀಬೇಕು. ಇಲ್ಲೇನಿದೆ 2, ಇಲ್ಲೇನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಈಕ್ವಲ್ಸ್ ಇಂದ ಈ ಕಡೆ ಹೋದಾಗ ಏನಾಗುತ್ತೆ, -4 ಆಗುತ್ತೆ. ಕರೆಕ್ಟಾ. ನೋಡಿ -y = ನೋಡಿ 2 - 4, ಇಲ್ಲಿ ಪ್ಲಸ್, ಇದು ಮೈನಸ್. ಪ್ಲಸ್ ಮೈನಸ್ ಇದ್ದಾಗ ಕಳಿಬೇಕು. 4ರಲ್ಲಿ 2 ಕಳೆದ್ರೆ ಎಷ್ಟು, 2. ಕರೆಕ್ಟ್ ಅಲ್ವಾ. ಇಲ್ಲಿ ದೊಡ್ಡ ಸಂಖ್ಯೆ, ಬಿಗ್ಗರ್ ನಂಬರ್ ಯಾವ್ದಾಗುತ್ತೆ, ಇಲ್ಲಿ 4 ಆಗುತ್ತೆ. ಅದರಲ್ಲಿರುವಂಥ ಸಿಂಬಲ್ ಯಾವುದು, ಮೈನಸ್. ಆ ಮೈನಸ್ನ ಬರೀಬೇಕು. ಯಾವಾಗ ಈ ತರ ಮಾಡ್ತೀರಾ, ಅವಾಗ ಬಿಗ್ಗರ್ ನಂಬರ್ ಅಂದ್ರೆ ದೊಡ್ಡ ಸಂಖ್ಯೆ ಯಾವ್ದಿರುತ್ತೆ ಅದರಲ್ಲಿ ಇರುವಂತ ಚಿಹ್ನೆ ಸಿಂಬಲ್ ಯಾವ್ದಿರುತ್ತೆ ಅದನ್ನೇ ಬರೀಬೇಕು. ಹಿಂಗ್ ಬರೆದಾದ್ಮೇಲೆ ಆಗುತ್ತೆ, ಇಲ್ಲೂ ಮೈನಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. y = ಎಷ್ಟು ಬರುತ್ತೆ, 2 ಬರುತ್ತೆ. ನೋಡಿ ಇದು ವ್ಯಾಲ್ಯೂ ಸೇಮ್ ಬರುತ್ತೆ, ಇದು ವ್ಯಾಲ್ಯೂ ಸೇಮ್ ಬರುತ್ತೆ. ಈ ತರ ನೀವು ವರ್ಜಿಸುವ ವಿಧಾನ ಮಾಡಬೇಕು. ಓಕೆನಾ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನ ನಾವೀಗ ನೋಡೋಣ. ನೋಡಿ 2x + y = 8, 3x - y = 7 ಅಂದ್ರೆ 7 ಅಲ್ವಾ. ಇದನ್ನ ಈಕ್ವೇಶನ್ 1, ಈಕ್ವೇಶನ್ 2 ಅಥವಾ ಸಮೀಕರಣ 1, ಸಮೀಕರಣ 2 ಅಂತ ಹೇಳಿ ಬರ್ತೀವಿ. ನೀವು ಫಸ್ಟ್ ಹೇಳಿದೆ ಯಾವ್ದು ಸಮ ಇರುತ್ತೆ ನೋಡ್ಬೇಕು, ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಿ ನೋಡಿ 2x 3x ಬೇರೆ ಬೇರೆ, 2x ಅನ್ನೋದೇ ಬೇರೆ, 3x ಅನ್ನೋದೇ ಬೇರೆ. ನೋಡಿ ಇಲ್ಲಿ y, ಇಲ್ಲಿ y, ಕರೆಕ್ಟ್. ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲೂ 1 ಇರುತ್ತೆ, ಕರೆಕ್ಟ್. ಚಿಹ್ನೆಗಳು ಏನಾಗಬೇಕು, ಬೇರೆ. ಒಂದು ಪ್ಲಸ್ ಇರಬೇಕು, ಮೈನಸ್ ಇರಬೇಕು. ನೋಡಿ ಇಲ್ಲಿ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಕರೆಕ್ಟಾ. ಸೊ ಹಂಗಾಗಿ ನಾವೇನ್ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಿ y ನ ಕ್ಯಾನ್ಸಲ್ ಮಾಡ್ಬೋದು, ಕರೆಕ್ಟಾ. ನೋಡಿ ಈ ತರ y ಅನ್ನ ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲೂ ಪ್ಲಸ್ ಇರುತ್ತೆ, ಇಲ್ಲೂ ಪ್ಲಸ್. 2 + 3 ಎಷ್ಟು, 5 ಅಂದ್ರೆ ಟೋಟಲ್ ಎಷ್ಟು x, 5x ಆಯ್ತು. ಇಲ್ಲೂ ಪ್ಲಸ್, ಇಲ್ಲೂ ಪ್ಲಸ್. 7 + 8 ಎಷ್ಟಾಗುತ್ತೆ, 15 ಆಗುತ್ತೆ, ಕರೆಕ್ಟ್ ಅಲ್ಲ. ನೋಡಿ 5x ಅಂದ್ರೆ ಏನು, ಗುಣಾಕಾರ. x = 15. ನನಗೆ ಬೇಕಾಗಿರೋದು x ಬೆಲೆ. ಈ 5 ಏನಾಯ್ತು ಸರ್, ಮಲ್ಟಿಪ್ಲಿಕೇಶನ್ 5x, ಕರೆಕ್ಟ್ ಅಲ್ವಾ. ಸೊ 5x ಗುಣಾಕಾರ ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ, ಭಾಗಾಕಾರ. ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್ ಇದ್ದ ನಿಮ್ಮ ಈ ಕಡೆ ಸೈಡ್ ಹೋದ್ರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ. 2 ಯಾವ ಮಗಿಲ್ ಬರುತ್ತೆ, 5 ಅಲ್ಲಿ ಬರುತ್ತಾ. 5 1s 5, 3s 15, ಕರೆಕ್ಟ್ ಅಲ್ಲ. ಸೊ x = ಎಷ್ಟು ಬಂತು, 3 ಬಂತು, ಕರೆಕ್ಟಾ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಈ ಎಕ್ಸ್ ಬೆಲೆಯನ್ನ ಏನ್ ಮಾಡ್ತೀವಿ, ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ, ಕರೆಕ್ಟಾ. ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅಥವಾ ಏನ್ ಮಾಡ್ತೀವಿ, ಎಕ್ಸ್ ಬೆಲೆ 3ಅನ್ನ ಏನ್ ಮಾಡ್ತೀವಿ, ಸಮೀಕರಣ 1 ಅಥವಾ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಅಂತ ಹೇಳಿ ಬರೀತೀವಿ. ಈಗ ಸಮೀಕರಣ 1 ಯಾವ್ದಪ್ಪ, 2x + y = 8. ಇದು ಈಕ್ವೇಶನ್ 1 ಬರ್ದಿರುವಂತದ್ದು. ಏನ್ ಮಾಡ್ಬೇಕು, ಎಕ್ಸ್ ಜಾಗದಲ್ಲಿ 3 ಹಾಕ್ಬೇಕು. ನೋಡಿ 2, ಎಕ್ಸ್ ಜಾಗದಲ್ಲಿ 3 ನಾನು ಹೇಳಿದ್ದೀನಿ, ಬ್ರಾಕೆಟ್ ಹಾಕಿ ಬರೀಬೇಕು, ಇಲ್ಲಾಂದ್ರೆ ಇದೀಗ 23 ಆಗ್ಬಿಡುತ್ತೆ, ಆಯ್ತಾ. ಪ್ಲಸ್ y ಇದೆ, y = 8. 2 3s ಗುಣಾಕಾರ, 2 × x, 2 × x, ಇಲ್ಲಿ 2 × 3, 2 3s 6 ಪ್ಲಸ್ y = 8, ಕರೆಕ್ಟ್ ಅಲ್ಲ.
ಸೊ ಅದೇ ತರ ನನಗೆ ಬೇಕಾಗಿರೋದು y 8 ಇದೆ, ಇಲ್ಲಿ ಏನು ಪ್ಲಸ್ ಈ ಕಡೆ ಹೋದ್ರೆ ಏನಾಗುತ್ತೆ ಈಕ್ವಲ್ಸ್ ಇಂದ -6 +6 ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ -6 ಆಗುತ್ತೆ. ಸೊ y ನ ಬೆಲೆ ಎಷ್ಟಾಗುತ್ತೆ 8 - 6 2 ಆಗುತ್ತೆ. ಸೊ ಇದು ನಿಮಗೆ ಸಿಂಪಲ್ ಆಗಿ ಕೊಡುವಂತ ಹೇಗಿದೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುವಂತ ಲೆಕ್ಕವನ್ನ ಕೊಡುವಂಥದ್ದು. ಅಕಸ್ಮಾತ್ ಸರ್ ಇಲ್ಲೂ ಪ್ಲಸ್ ಇತ್ತು ಇಲ್ಲೂ ಪ್ಲಸ್ ಇತ್ತು ಹೆಂಗ್ ಮಾಡೋದು? ಸೊ ಆ ಥರ ಪ್ರಾಬ್ಲಮ್ನ ನಾವು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೋಡೋಣ. ಓಕೆನಾ? ಥ್ಯಾಂಕ್ ಯು.